ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಮಹಿಳೆಯರಿಗೆ ಮತ್ತೊಂದು ಗ್ಯಾರಂಟಿ ಅಂದರೆ 6ನೇ ಗ್ಯಾರಂಟಿ ಯೋಜನೆ ಜಾರಿಯಾಗುವ ಸಾಧ್ಯತೆ ಇದೆ ಅಂತ ನೀವು ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಾ. ಹೌದು, ಇನ್ಮುಂದೆ ಗೃಹಲಕ್ಷ್ಮಿ 2,000 ರೂಪಾಯಿ ಜೊತೆ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಸೀರೆಗಳು ಫ್ರೀ ಅಂತ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ತೀರಾ. ಹೌದು, ಇದ್ರ ಬಗ್ಗೆ ನಾನು ಕೂಡ ಒಂದು ವಿಡಿಯೋನ ಹಾಕಿದ್ದೆ. ಅದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ನ ತಿಳಿಸ್ಕೊಡ್ತಿದ್ದೀನಿ. ಜೊತೆಗೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಯುಗಾದಿ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಎಲ್ಲ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ಇನ್ಮುಂದೆ ಕೂಡ ನಿಮಗೆ ಸೀರೆಗಳು ಕೂಡ ಫ್ರೀಯಾಗಿ ಸಿಗುತ್ತೆ. ಗೃಹಲಕ್ಷ್ಮಿ 2,000 ರೂಪಾಯಿ ಸಿಗ್ತಿದೆಯಲ್ಲ, ಅದ್ರ ಜೊತೆ ಸೀರೆಗಳು ಕೂಡ ಕೊಡ್ತಾ ಇದ್ದಾರೆ. ಯುಗಾದಿ ಹಬ್ಬಕ್ಕೆ ಕೊಡ್ತಾ ಇದ್ದಾರೆ ಅಂತ. ಮತ್ತೊಂದು ಕಡೆ ಇನ್ಮುಂದೆ ನೀವು ಸೀರೆ ಕೂಡ ಪಡ್ಕೋಬಹುದು ಅಂತ ನೀವು ನೋಡಿರ್ತೀರಾ. ಸೊ ಅದ್ರ ಬಗ್ಗೆ ಒಂದಷ್ಟು ಕಂಪ್ಲೀಟ್ ಕ್ಲಾರಿಫಿಕೇಶನ್ ಇರುವಂತಹ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ, ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕರ್ನಾಟಕದಲ್ಲಿ ಒಟ್ಟು 5 ಗ್ಯಾರಂಟಿ ಯೋಜನೆಗಳು ಜಾರಿಗಿದ್ದಾವೆ. ಪಂಚ ಗ್ಯಾರಂಟಿಗಳು ಅಂತಾನೆ ಫೇಮಸ್ಸು. ಎಲೆಕ್ಷನ್ಗಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರ್ತೀವಿ, ಮನೆಯ ಪ್ರತಿ ಯಜಮಾನಿಗೆ 2,000 ರೂಪಾಯಿ ಹಣ ಹಾಕ್ತೀವಿ ಅಂತ ಹೇಳಿದ್ರು. ಜೊತೆಗೆ ಒಬ್ಬ ವ್ಯಕ್ತಿಗೆ ನಾವು 10 kg ಅಕ್ಕಿನ ಕೊಡ್ತೀವಿ ಅಂತ ಘೋಷಣೆ ಮಾಡಿತ್ತು. ಅದಾದಮೇಲೆ ಮಹಿಳೆಯರಿಗೆ, ಲೇಡೀಸ್ ಯಾರು ಇರ್ತಾರೆ ಎಲ್ರಿಗೂ ಕೂಡ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಎಲ್ಲರಿಗೂ ಕೂಡ ಫ್ರೀ ಅಂತ ಘೋಷಣೆ ಮಾಡಿತ್ತು. ಪ್ರತಿ ಮನೆಯಲ್ಲಿ ಕೂಡ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಗೃಹ ಜ್ಯೋತಿನ ಜಾರಿಗೆ ತಂತು. ನಿರುದ್ಯೋಗ ಯುವಕ ಯುವತಿಯರಿಗೆ, ಡಿಗ್ರಿ ಆಗಿರೋರಿಗೆ 3,000 ರೂಪಾಯಿ, ಡಿಪ್ಲೊಮಾ ಆಗಿರೋಂಥವ್ರಿಗೆ 1,500 ರೂಪಾಯಿ ಘೋಷಣೆ ಮಾಡ್ತೀವಿ ಅಂತ ಹೇಳ್ತು. ಒಟ್ಟು 5 ಗ್ಯಾರಂಟಿಗಳು, ಪಂಚ ಗ್ಯಾರಂಟಿಗಳು ಅಂತಲೇ ಕರ್ನಾಟಕದಲ್ಲಿ ಫೇಮಸ್ಸು. ಈಗ 6ನೇ ಗ್ಯಾರಂಟಿಗೋಸ್ಕರ ಒಂದು ರಿಕ್ವೆಸ್ಟ್ನ ಕೂಡ ಮಾಡ್ಕೊಂಡಿದ್ರು. 5 ಗ್ಯಾರಂಟಿ ಯೋಜನೆಗಳಿಗೆ ಸಾಕಷ್ಟು ಟೀಕೆಗಳು ಮಾಡ್ತಾನೆ ಇದ್ದಾರೆ ಜನಗಳು. ಇದರಿಂದ ಸರ್ಕಾರ ದಿವಾಳಿ ಆಗ್ತಿದೆ, ರಾಜ್ಯನ ನೀವು ಹಾಳು ಮಾಡ್ತಿದ್ದೀರಾ ಅಂತ ಕೂಡ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾನೆ ಇರ್ತಾರೆ. ಜೊತೆಗೆ BJPಯವರಂತೂ ಕಾಂಗ್ರೆಸ್ ಪಕ್ಷಕ್ಕೆ ಬೈತಾನೆ ಇರ್ತಾರೆ. ಸೊ ಇಷ್ಟೆಲ್ಲ ಟೀಕೆಗಳ ನಡುವೆ ವಿಧಾನಸಭೆಯಲ್ಲಿ 6ನೇ ಗ್ಯಾರಂಟಿ ಬಗ್ಗೆ ಒಂದು ಡಿಸ್ಕಷನ್ ಆಗಿದೆ. ಹೌದು, ಕರ್ನಾಟಕ ವಿಧಾನಸಭೆ ಈಗ ನಡೀತಾ ಇದೆ ಅಲ್ವಾ, ಕಲಾಪದಲ್ಲಿ BJP ಶಾಸಕರೊಬ್ಬರು ಸೀರೆ ಗ್ಯಾರಂಟಿ ಘೋಷಣೆ ಮಾಡೋದಕ್ಕೆ ಆಗ್ರಹನ ಮಾಡಿದ್ರು. ಏನಂದ್ರೆ, ಸೀರೆನ ಕೊಡ್ತೀವಿ ಅಂತ ನೀವು ಒಂದು ಘೋಷಣೆನ ಮಾಡಿ, ಇದರಿಂದ ತುಂಬಾ ಸಹಾಯ ಆಗುತ್ತೆ ಅಂತ. ಇದರಲ್ಲಿ ಆಡ್ಕೊಳ್ಳೋ ವಿಷಯ ಏನೂ ಇಲ್ಲ. ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ, ಒಂದು ಒಳ್ಳೆ ರೀಸನ್ಸ್ಗೋಸ್ಕರನೇ ಅವರು ರಿಕ್ವೆಸ್ಟ್ನ ಮಾಡ್ಕೊಂಡಿದ್ರು. ಏನಪ್ಪಾ ಈ ವಿಷಯ ಅಂದರೆ, ಸೀರೆ ಗ್ಯಾರಂಟಿ ಘೋಷಣೆ ಮಾಡಿ ಅಂದರೆ, ಇವಾಗ ಏನು ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತಿದ್ದೀರಾ, ಅದ್ರ ಜೊತೆಗೆ ನಾವು 2 ಸೀರೆನ ಫ್ರೀಯಾಗಿ ಕೊಡ್ತೀವಿ 6ನೇ ಗ್ಯಾರಂಟಿ ಆಗಿ ಅಂತ ಘೋಷಣೆ ಮಾಡಿ ಅಂತ BJP ಶಾಸಕರೊಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಕಾಂಗ್ರೆಸ್ ಅವರಲ್ಲ, BJPಯವರು ಕಾಂಗ್ರೆಸ್ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಒಬ್ಬರು ಶಾಸಕರು 2 ಸೀರೆನ ನೀವು ಫ್ರೀಯಾಗಿ ಕೊಡಿ ಅಂತ. ಹೌದು, BJP ಶಾಸಕರಾದಂತಹ ಸಿದ್ದು ಸೌದಿ ಅವರು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಹೊಸ ಬೇಡಿಕೆನ ಇಟ್ಟಿದ್ರು. ಏನಪ್ಪಾ ಅಂದರೆ, ನೇಕಾರರು ಬಹಳ ಸಮಸ್ಯೆಯಲ್ಲಿದ್ದಾರೆ. ಅಂದರೆ ಸೀರೆ ನೇಯ್ತಾರಲ್ವ, ನೇಯ್ಗೆ ಅವರು ತುಂಬ ಕಷ್ಟದಲ್ಲಿದ್ದಾರೆ. ಸೊ ಅವರು ಉತ್ಪಾದನೆ ಮಾಡುವಂಥ ಸೀರೆನ ಖರೀದಿ ಮಾಡೋರು ಯಾರೂ ಇಲ್ಲ. ಅವರೇನೋ ಸೀರೆ ನೇಯ್ತಾ ಇದ್ದಾರೆ, ಅದನ್ನು ಯಾರೂ ಕೂಡ ಖರೀದಿನೇ ಮಾಡ್ತಾ ಇಲ್ಲ. ಸರ್ಕಾರಿ ನೌಕರರಿಗೆ ಏನೋ ಸಂಬಳ ಬರುತ್ತೆ, ಅವರೇ ಬೇಕಿದ್ರೆ 2 ಸೀರೆನ 3 ಸೀರೆ ತೊಗೊಬಿಡ್ತಾರೆ, ಅವ್ರ ಸ್ಯಾಲ್ರಿಲಿ ಅವ್ರು ತೊಗೊಂಡ್ಲಿ. ರೇಷನ್ ಕಾರ್ಡ್ ಇರುವಂಥವರಿಗೆ ನೀವು 2 ಸೀರೆಗಳನ್ನು ವರ್ಷಕ್ಕೆ ಸರ್ಕಾರದ ಕಡೆಯಿಂದ ಗಿಫ್ಟ್ ಆಗಿ ಕೊಡಲಿ. 5 ಗ್ಯಾರಂಟಿ ಯೋಜನೆಗಳನ್ನ ಮಾಡಿಬಿಟ್ಟಿದ್ದೀರಲ್ವ, ಅದೇ ರೀತಿ ಸೀರೆ ಗ್ಯಾರಂಟಿ ಯೋಜನೆನ ಒಂದು ಮಾಡಿಬಿಡಿ ಅಂತ ಆಗ್ರಹನ ಮಾಡಿದ್ರು. ಅಂದರೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿರು ನೇಕಾರರ ಪರವಾಗಿ. ಯಾಕೆ ಅಂತ ಈಗಾಗಲೇ ಹೇಳಿದೆ ಅಲ್ವಾ, ಪಾಪ ನೇಕಾರರು ಅದನ್ನೇ ನಂಬ್ಕೊಂಡಿರ್ತಾರೆ, ಅದನ್ನೇ ಅವ್ರ ಜೀವನ ಆಗಿರುತ್ತೆ. ಈಗ ಅವರು ನೇಯ್ದಿರೋ ಸೀರೆಗಳನ್ನ ಖರೀದಿ ಮಾಡ್ತಿಲ್ಲ. ಇವಾಗೆಲ್ಲ ಹೊಸ ಟ್ರೆಂಡ್ಗಳು ನೋಡ್ತಾ ಇದ್ದಾರೆ, ಅಥವಾ ಬೇರೆ ಥರ ಸೀರೆಗಳನ್ನ ನೋಡ್ತಾ ಇದ್ದಾರೆ. ನೇಯೋಂಥವ್ರಿಗೆ ಕಷ್ಟ ಆಗ್ತಿದೆ, ನೇಯೋರಿಗೆ ಸಹಾಯ ಆಗಲಿ ಅಂದ್ಬಿಟ್ಟು ನೀವು ನೇಯ್ದಿರೋ ಸೀರೆಗಳನ್ನ ವರ್ಷಕ್ಕೆ 2 ಗಿಫ್ಟ್ ಆಗಿ ಕೊಟ್ಬಿಡಿ ಅಂತ ಅವರು ಹೇಳಿದರು. ಸೊ ಅದಕ್ಕೆ ಸಿದ್ದರಾಮಯ್ಯ ಅವರು ಇದಕ್ಕೆ ಒಂದು ರಿಪ್ಲೈನ ಕೊಟ್ಟಿರಲಿಲ್ಲ. ಅದಕ್ಕೇನಂತ ಹೇಳಿದರು ಅಂದರೆ, ಕಾಂಗ್ರೆಸ್ ಶಾಸಕರಾದಂಥ ಶಿವಾನಂದ ಪಾಟೀಲ್ ಅವರು ಇದನ್ನು CM ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ನಾವು ತರ್ತೀವಿ. ಅದಾದಮೇಲೆ ಅವ್ರ ಜೊತೆಗೆ ನಾವು ಈಗ ಬಜೆಟ್ ಮಂಡನೆ ಆಗೋಗಿದೆ, ಮುಂದಿನ ಬಾರಿ ನಾವು ಖರೀದಿ ಮಾಡಬೇಕಾಗತ್ತೆ, ಖರೀದಿಗೆ ಅಂತ ಇಷ್ಟು ಹಣ ಇಡಬೇಕಾಗತ್ತೆ, ಅದನ್ನೆಲ್ಲ ಮುಂದೆ ಯೋಚನೆ ಮಾಡೋಣ. ಇದಕ್ಕೆ ಆರ್ಥಿಕವಾಗಿ ನಾವು ಸಮಗ್ರ ಚರ್ಚೆನ ಮಾಡಬೇಕಾಗತ್ತೆ, ಆಗ ಮಾತ್ರ ಇದನ್ನು ಜಾರಿಗೆ ತರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದರು. ಇದೊಂದು ನ್ಯೂಸ್ ಆಗಿತ್ತು. ಬಟ್ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಬರ್ತಾ ಇದೆ ಅಂದರೆ, ಈ ಯೋಜನೆಯ ಮುಖಾಂತರ ಯುಗಾದಿ ಹಬ್ಬ ಬರ್ತಿದೆಯಲ್ವಾ, ಕಾಂಗ್ರೆಸ್ ಸರ್ಕಾರ ಎಲ್ಲ ಮಹಿಳೆಯರಿಗೂ 2 ಸೀರೆ ಫ್ರೀಯಾಗಿ ಕೊಟ್ಬಿಡುತ್ತೆ ಅಂತ ಎಲ್ಲ ಕಡೆನೂ ಸುದ್ದಿನ ಹರಿದಾಡ್ಸ್ತಾ ಇದ್ದಾರೆ. ಬಟ್ ಇದು ಫೇಕ್ ಇನ್ಫಾರ್ಮೇಷನ್ನು. ಸಿದ್ದು ಸೌದಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಂತೂ ನಿಜ, ನೇಕಾರರಿಂದ ಸೀರೆ ಖರೀದಿ ಮಾಡಿ ಮಹಿಳೆಯರಿಗೆ ವರ್ಷಕ್ಕೆ 2 ಸೀರೆ ಅಂತ ಕೊಟ್ಬಿಡಿ ಅಂತ. ಸೊ ಈಗ ಹೇಗೋ ಹಬ್ಬದ ಟೈಮ್ ಇದೆ ಅಲ್ವಾ, ಅದಕ್ಕೂ ಇದಕ್ಕೂ ಜಾಯಿಂಟ್ ಮಾಡಿಬಿಟ್ಟು ಯುಗಾದಿ ಹಬ್ಬಕ್ಕೆ ನಮ್ಮ CM ಸಿದ್ದರಾಮಯ್ಯ ಅವರು 2 ಸೀರೆನ ಫ್ರೀಯಾಗಿ ಕೊಡ್ತಾರೆ ಅಂತ ಎಲ್ಲ ಕಡೆ ಹಬ್ಬಿಸ್ತಾ ಇದ್ದಾರೆ. ಆ ರೀತಿ ಯಾವುದೇ ರೀತಿಯ ಯೋಜನೆಗಳು ಜಾರಿಗೆ ಆಗಿಲ್ಲ, ಅಥವಾ ಯಾವುದೇ ರೀತಿಯ ನೋಟಿಫಿಕೇಶನ್ ಆಗಿಲ್ಲ, ಅಥವಾ ಯಾರೂ ಅದನ್ನು ಹೇಳಿಲ್ಲ. ಸದನದಲ್ಲಿ ಕಲಾಪದ ವೇಳೆ ಸಿದ್ದು ಸೌದಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನೇಕಾರದವ್ರು ಕಷ್ಟದಲ್ಲಿದ್ದಾರೆ, ಪ್ಲೀಸ್ 2 ಸೀರೆನ ಖರೀದಿ ಮಾಡಿ, ರಾಜ್ಯ ಸರ್ಕಾರ ಅವರಿಂದ ಸೀರೆ ತಗೊಳ್ಳಿ, ನೀವು ಅದನ್ನು ಮಹಿಳೆಯರಿಗೆ, ರೇಷನ್ ಕಾರ್ಡ್ ಇರುವಂಥವ್ರಿಗೆ ಕೊಟ್ಬಿಡಿ, ಸಹಾಯ ಆಗುತ್ತೆ. ನಿಮ್ಮ ಕಡೆಯಿಂದ ಸೀರೆ ಕೊಟ್ಟಿದ್ದು ಖುಷಿ ಸಿಗುತ್ತೆ, ಮತ್ತು ನೇಕಾರರಿಗೆ ನೀವು ಸೀರೆ ಖರೀದಿ ಮಾಡಿರೋ ಖುಷಿ ಸಿಗುತ್ತೆ, 2 ಕಡೆಯಿಂದ ಲಾಭ ಆಗುತ್ತೆ ಅಂತ ಅವರು ಹೇಳಿದ್ರು. ಬಟ್ ಅದನ್ನು ಯಾರು ಕೂಡ ಇನ್ನೂ ಡಿಸಿಷನ್ ತೊಗೊಂಡಿಲ್ಲ, ಅದು ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿಲ್ಲ. ಬಟ್ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಏನು ಹಬ್ಬಿಸ್ತಾ ಇದ್ದಾರೆ ಅಂದರೆ, ಯುಗಾದಿ ಹಬ್ಬಕ್ಕೆ ಸೀರೆ ಕೂಡ ಫ್ರೀಯಾಗಿ ಕೊಡ್ತಾರೆ ಅಂತ ಸುದ್ದಿನ ಹಬ್ಬಿಸ್ತಾ ಇದ್ದಾರೆ. ದಯವಿಟ್ಟು ಅಂಥದ್ದು ಯಾವುದನ್ನು ನಂಬೋದಕ್ಕೆ
ನಂಬೋದಕ್ಕೆ ಹೋಗ್ಬಿಡಿ. ಸದ್ಯಕ್ಕೆ ಯಾರು ಘೋಷಣೆ ಮಾಡಿಲ್ಲ. ನಿಮಗೆ ಇಷ್ಟು ದಿನ ಹೇಗೆ ರೇಷನ್ ತಗೊಳ್ತಾ ಇದ್ರು ಅದೇ ರೀತಿ ರೇಷನ್ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತಿದ್ರಲ್ಲ ಅದೇ ಕಂಟಿನ್ಯೂ ಆಗುತ್ತೆ. ಸೀರೆಗಳಂತೂ ಯಾರು ಕೊಡೋದಿಲ್ಲ. ಯಾರು ನಂಬೋದಕ್ಕೆ ಹೋಗಬೇಡಿ. ಈ ವಿಷಯದ ಬಗ್ಗೆ ಒಂದು ಎಲ್ರಿಗೂ ಕೂಡ ಅರಿವು ಮೂಡಿಸ್ಬೋದಕ್ಕಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.